ಧನ್ರಾಜ್ ಪ್ರೆಗ್ನೆಂಟ್ ಅಂತೆ ವಾಪಸ್. ನಾವಿವಾಗ ಸೌತಾಡ್ಕಕ್ಕೆ ಹೋಗ್ತಾ ಇದ್ದೇವೆ. ನಾನು ಬರೋದೇ ಟೈಮ್ ಆಗಿದೆ, ಯಾಕಂದರೆ ನನಗೆ ಗೊತ್ತಾಗ್ತಿದೆ ನಾನು ಇದೆಲ್ಲ ಆದಮೇಲೆ ನಾನು ಬಂದೇ ಇಲ್ಲ. ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆದಮೇಲೆ. ನೀನು ಯಾವಾಗ ಬಂದದ್ದು ಲಾಸ್ಟ್? ಆಯ್ತಾ ಅಂತ 2 ವರ್ಷ ಆಯ್ತು. ಗಣಪತಿ ಸಾಂಗ್ ಆಡು, ಗಣಪತಿ ಸಾಂಗ್. ಗಜಮುಖನೇ ಗಣಪತಿಯೇ ನಿನಗೆ ಬಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಖುಷಿ ಆಗ್ತದೆ ಮಾರೆ, ಹಾಡು ಅಂದರೆ ಹಾಡ್ತಾರೆ, ಅದೇ ನನಗೆ ಖುಷಿ. ಅಲ್ಲ, ಅವರಿಗೊಂದು ವೇದಿಕೆ ಇಲ್ಲ ಅಲ್ಲ, ಅಲ್ಲಿ ಬೇರೆಯವರು ವೇದಿಕೆ ಕೊಡೋದಿಲ್ಲ, ನಾನೊಂದು ವೇದಿಕೆ ಕೊಡ್ತೇನೆ ಅಂತ ಖುಷಿಯಾಗಿ ಆಡ್ತಾರೆ. ಪರಿಸ್ಥಿತಿ ಹಾಡ್ಲಿಕ್ಕೆಲ್ಲ ಎಂತಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅವನಿಗೆ ರಂಗ ಭಯ ಉಂಟು. ಅದೇ ರಂಗ ಅವನ ಅಪ್ಪನ ಭಯ ಅಂತೆ. ನಿನ್ನ ಅಪ್ಪನ ಭಯ ಉಂಟು, ನಿಮಗೆ ಅಪ್ಪನ ಭಯ ಇಲ್ಲ, ನಿಮಗೆ ಭಯ ಇಲ್ಲ. ನಮ್ಮ ಸೌತಡ್ಕ ಮಹಾ ಗಣಪತಿ ದೇವಸ್ಥಾನದ ಆವರಣ. ಈ ದೇವಸ್ಥಾನ ನಮ್ಮ ಈಗ ಹೋಗಿ ಬಂದ್ವಿ, ತುಂಬ ಖುಷಿ ಆಯಿತು. ಅಲ್ಲಿನ ಅರ್ಚಕರು ಬಂದು ಕರೆದು ಮಾತಾಡಿಸಿ ಪೂಜೆ ಎಲ್ಲ ಮಾಡಿಸಿದ್ರು. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಆಮೇಲೆ ಅವರೇ ಒಂದು ದೇವಸ್ಥಾನ ಸಜೆಸ್ಟ್ ಮಾಡಿದರು, ವೈದ್ಯನಾಥೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ, ಕಾರಣಿಕ ದೇವಸ್ಥಾನ ಅಂತ. ಅಲ್ಲಿಗೆ ಒಮ್ಮೆ ಹೋಗಿ ಅನ್ನೋ ಥರ ಅಂದರು. ಅನ್ನೋ ಥರ ಅಲ್ಲ, ಹೋಗ್ಲಿಕ್ಕೆ ಹೇಳಿದ್ರು. ಹಾಂ, ಹೋಗಿ ಬನ್ನಿ ಅಂತ ಇದ್ರು. ಅವರಲ್ಲಿ ಅವರ ಬಾಯಿಂದ ನಮಗೆ ಒಂದು ಸೂಚನೆ ಸಿಕ್ಕಿದಾಗೆ ಅನ್ನಿಸ್ತು ಅಂತೇಳಿ ನಾವು ಇಲ್ಲಿಗೆ ಬಂದಿದ್ದೇವೆ. ಇದೇ ನೋಡಿ ವೈದ್ಯನಾಥೇಶ್ವರ ದೇವಸ್ಥಾನ. ಪಾಂಡವರ ಕಾಲದಲ್ಲಿ ಭೀಮಸೇನ ನಿರ್ಮಾಣ ಮಾಡಿರುವುದಂತ ಇತಿಹಾಸ ಇದೆ. ಒಮ್ಮೆ ಬತ್ತಿ ಹೋದ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಬಂದು ಪರ್ಜನ್ಯ ಜಪ ಮಾಡಿ ಮಲೆ ಬರಿಸಿ ಉದ್ಭವಿಸಿದ ನೀರು. ಅದು ಯಾವುದೇ ಬೇಸಿಗೆ ಕಾಲದಲ್ಲೂ ಬತ್ತಿ ಹೋಗುವುದಿಲ್ಲ. 18 ಬಗೆಯ ಔಷಧಿ ಗುಣ ಇರುವ ತೀರ್ಥ, ಅದನ್ನು ಸರ್ವರೋಗ ನಿವಾರಕ ಅಂತ ಕರೀತಾರೆ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ನಾವು ಅದನ್ನು ತೀರ್ಥ ರೂಪದಲ್ಲಿ ತಗೊಳ್ಬೋದು, ಪ್ರೋಕ್ಷಣೆ ಮಾಡ್ಕೊಳ್ಬೋದು, ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡ್ಬೋದು. ಹಾಂ, ಈಗ ನಮ್ಮ ಜೊತೆ ಈಗ ಬಿಜಾಪುರದಿಂದ ಬಂದಿದ್ದಾರೆ. ನಮ್ಮ ಹೆಸರು ರುದ್ರಯ್ಯ ಶಿವಾನಂದ್ ಹಿರೇಮಠ ಅಂತ. ನಾನು 3 ವರ್ಷದಿಂದ ಇಲ್ಲಿ ಬಂದಿದ್ದೆ ಒಂದು ಸಾರಿ. ಈ ದೇವಸ್ಥಾನಕ್ಕೆ ಬಂದಾಗ ಭಾರಿ ಚೆನ್ನಾಗಿತ್ತು. ಅಲ್ಲಿ ಕೆಳಗೊಬ್ಬರು ಭಟ್ರಿದ್ರು, ಅವರು ನಮ್ಗೆ ಹೇಳಿದರು, ಒಂದು ಮಳೆಗಾಲದಲ್ಲಿ ಬಂದಾಗ ಒಂದು ಚಂಬ್ ನೀರು ಹಿಡ್ಕೊಂಡು ಹೋಗಿದ್ದೆ, 1 ಲೀಟ್ರ್ ಬಾಟ್ಲಿಲಿ. ಅದು ನಾನು ಏನೋ ಒಂದು ಪರೀಕ್ಷೆ ಮಾಡೋಣ ಅಂತ ಬಂದಿದ್ದೆ, ಆದರೆ ಅದು ಸಕ್ಸಸ್ ಆಯ್ತು ಸರ್. ನಂಬಿಕೆ ಬೇಕಷ್ಟೇ ದೇವರು. ಅದಕ್ಕೆ ನಾವು ಹೇಳೋದು ಏನಂದರೆ, ಎಲ್ಲರೂ ಏನೇ ಆಗಲಿ ನಮ್ಮ ಧರ್ಮವನ್ನು ಕಾಪಾಡ್ರಿ. ನಮ್ಮ ಧರ್ಮದಲ್ಲಿ, ನಮ್ಮ ದೇವಸ್ಥಾನದಲ್ಲಿ, ನಮ್ಮ ಎಲ್ಲದರಲ್ಲೂ ಹಾಗೆ ನಡ್ಕೊಂಡು ಹೋಗ್ಬೇಕಾ? ಹಾಂ, ಈ ನೋಡಿ ಇದೇ ಕೊಳ. ಈ ಕೊಳದ ನೀರು ಹಾಂ ಯಾರು ಹೇಳಿದ್ದು? ಎಷ್ಟು ಚಂದ ಉಂಟ ಜಾಗ. ಇದ್ರ ವಿಶೇಷ ಅಂದರೆ, ಹಾಂ, ಈ ನೀರು ಬತ್ತು ಹೋದ್ರು ಈ ಹೊಣದಲ್ಲಿ ನೀರು ಬತ್ತು ಹೋಗಲ್ಲಂತ ಸರ್. ಹೌದಾ? ವಿಶೇಷ ಇದು. ಅದೊಂಥರ ಕೇಳಕ್ಕೆ ಖುಷಿ ಇಂಥದ್ದೆಲ್ಲ. ಪ್ರಧಾನ ದೇವರು ವೈದ್ಯನಾಥೇಶ್ವರ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೋದು. ಇಲ್ಲಿ ವಿಶೇಷವಾದ ಹರಕೆ ಅಂದರೆ ತೆಂಗಿನ ನಾರಿನಿಂದ ಮಾಡಿರುವ ಹಗ್ಗ ಮತ್ತು ತಾಮ್ರದ ಬಿಂದಿಗೆ, ಅದನ್ನು ದೇವರಿಗೆ ಕೊಡ್ತೇವೆ ಅಂತ ಸಂಕಲ್ಪ ಮಾಡಿಕೊಂಡು ಹೋಗ್ಬೋದು. ಎಲ್ಲ ಕಡಿಮೆ ಆದಮೇಲೆ ದೇವರಿಗೆ ಕೊಡ್ತೇವೆ.
ಇದು ಕೊಕ್ಕಡ, ಬೆಳ್ತಂಗಡಿ ತಾಲೂಕು, ಕೊಕ್ಕಡ ಗ್ರಾಮ. ನಿಯರೆಸ್ಟ್ ಸೌತಡ್ಕ ಧರ್ಮಸ್ಥಳದಿಂದ ಇಲ್ಲಿಗೆ 16 ಕಿಲೋಮೀಟ್ರ್, ಸೌತಡ್ಕದಿಂದ ಇಲ್ಲಿಗೆ 4 ಕಿಲೋಮೀಟ್ರ್, 3.5-4 ಕಿಲೋಮೀಟ್ರ್ ಇದೆ. ವರ್ಷದ ಹಿಂದೆ ನಾವು ಬಂದಿದ್ವಿ ಅಂತ ಹೇಳಿದ್ವಲ್ಲ, ಆ ಪ್ಲೇಸಿಗೆ ನಾವು ಇಲ್ಲೂ ಕೂಡ ಓಡಾಡಿದ್ದೀವಿ. ಅದಕ್ಕೆ ಈ ಪ್ಲೇಸಿಗೆ ಬಂದಿದ್ದೀವಿ. ಆವಾಗ ನಾವು ಓಡಾಡಿದ್ದ ಪ್ಲೇಸು ಇಲ್ಲಿ ಸುಮಾರು ಫೋಟೋಸ್ ಎಲ್ಲ ತೆಗೆದಿದ್ದೀವಿ. ಅದರ ನೆನಪಿಗೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ಇದೇ ತೊರೆ ಹತ್ರ ನಾವು ಬಂದದ್ದು, ಇದೇ ನದಿ ಹತ್ರ. ಆರೆಂಜ್ ಜಾಕೆಟಲ್ಲಿ ನಾನು ಅಲ್ಲಿ ಹೀಗೆ ಮಾಡಿದೆ, ಆದರೆ ಈಗ ಹೋಗ್ಲಿಕ್ಕೆ ಆಗೋದಿಲ್ಲ. ಕಿಶೋರ್ ಹೋಗ್ಬೇಡ. ಇದೇ ಪ್ಲೇಸಲ್ಲಿ ನಾನು ಮಾಡಿ ಗಣೇಶ್ ಥರ ನಿಂತದ್ದು ಇರಬೇಕು. ಇಲ್ಲಿ ಮಾತಾಡ ಹೋಗ್ಬೇಡ ಅಂತ ಫಸ್ಟ್ ನಾನು ಹೋದಲ್ಲಿಗೆ, ಆಮೇಲೆ ಇವರೆಲ್ಲ ಬಂದಿದ್ದು. ಈಗ ಸಹ ಹೋಗುವಾಗ ಹೇಳಿದ್ರು ನೋಡಿ, ಇವನು ಹೋಗ್ಬೇಡ. ಆಯ್ತು, ಆವಾಗ ಇಷ್ಟು ಫೋರ್ಸ್ ಇರಲಿಲ್ಲ. ನೀರು ಕಮ್ಮಿ ಇತ್ತು. ಇಲ್ಲಿ ನೋಡಿ, ಇವನ ಅಪ್ಪನ ಹೆಸರು ಗಣೇಶ್, ಇಲ್ಲಿ ಜೂನಿಯರ್ ಗಣೇಶ್. ಈಗಲ್ಲ ಅವನ ಕುಟುಂಬದವ್ರಿಗೆ ಕಾಲ್ ಮಾಡು. ಈಗ ನಾವು ಗುಡ್ ನ್ಯೂಸ್ನ ರಿವೀಲ್ ಮಾಡೋ ಟೈಮ್ ಬಂದಿದೆ. ಗುಡ್ ನ್ಯೂಸ್ ಏನು ಗೊತ್ತಾ? ಅದಲ್ಲ ಅಂತ ನಾನು ಹೇಳ್ತಿದ್ದೀನಿ. ಮೇಲೆ ನಿಂತ್ಕೋ, ಇದು ಬರೋದಿಲ್ಲ. ಅದೇ ಒಮ್ಮೆ ಕೂತ್ಕೊಂತೆ. ನೋಡಿ, ಇದೇ ಗುಡ್ ನ್ಯೂಸ್. ಹೊಟ್ಟೆ ಚಡ್ಡೆ ವಿಷಯ ಏನಪ್ಪ ಅಂದ್ರೆ, ಎಂತ ಆಗಿರ್ಬೋದು, ಇವನೊಂದು ಹೇಳಿದಾನೆ, ಎಂತ ಹೇಳು. ಫಿಲ್ಮ್ ಅಲ್ಲಿ ಹೀರೋ ಆಗಿ ಚಾನ್ಸ್ ಸಿಕ್ಕಿದೆ ಅಂತ. ನಂಗೆ ಗೊತ್ತಿಲ್ಲ, ಮೇ ಬಿ ಹೊಸ ಕ್ಯಾಮರಾ ಇಲ್ಲಾದ್ರೆ ಹೊಸತ್ತು ಗಾಡಿ ಏನಂತ ಈ ಮಂಗಗಳಿಗೆ ಗೊತ್ತುಂಟು. ನಾನು ಗೊತ್ತಿಲ್ಲ ಆ್ಯಕ್ಟಿಂಗ್ ಮಾಡ್ತೇನೆ. ಆಯ್ತು, ಆಯ್ತು, ರೆಡಿ. ಗುಡ್ ನ್ಯೂಸ್ ಏನಂದರೆ, ಆಲ್ಮೋಸ್ಟ್ 90% ಬಿಗ್ ಬಾಸಿಗೆ ಓಕೆ ಆಗಿದೆ. ಸುಮ್ಮನೆ ಹೇಳ್ಬೇಡ ಆಯ್ತಾ. ಮರ್ಯಾದೆ ಹೋಗ್ತೇವೆ ನೀಗೆ ಹೇಳಿದ್ರು. ನಿಜ ಹೌದಾ? ಸೆಲೆಕ್ಟ್ ಇಲ್ಲ. ಈಗ ಇವನು ಬಕ್ರ ಆದವನ ಹತ್ರ ಕೇಳು. ಇರ್ಬೋದು, ಗೊತ್ತಿಲ್ಲ ಎಂತ ಕರ್ಮ ಇರ್ಬೋದು. ಅದೇ ಟಾಪಿಕ್ಗೆ ಸರಿ, ಓಕೆ. ಆ್ಯಕ್ಚುಲಿ ಸೆಲೆಕ್ಟ್ ಆಗಿದ್ದೀನಿ. ಇಲ್ಲ ಒಂದು ಯೂಟ್ಯೂಬಲ್ಲಿ ಇಲ್ಲ, ಅದು ಯಾರಿಗೂ ಹೇಳಬಾರ್ದು ಅಂತ ಹೇಳಿದ್ದಾರೆ. ಸೊ ನಾನು ನಿಮ್ಮ ಹತ್ರ ಏನು ಹೇಳೋದು ಅಂದರೆ, ಹೌದು, ವಿಡಿಯೋದಲ್ಲಿ ನಾನು ಅಲ್ಲಿ ಹೋದ್ಮೇಲೆ ಅಪ್ಲೋಡ್ ಮಾಡ್ತಾರೆ ಯಾರು, ಪ್ರಜ್ಞಾ ಅಥವಾ ಯಾರಾದರೂ ಎಡಿಟ್ ಮಾಡಿ ಹಾಕ್ತಾರೆ. ಇಲ್ಲ, ಇದು ಹೌದು. ಆದರೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು, ಬಿಗ್ ಬಾಸ್ ಇನ್ನೊಂದು ವಾರ ಇದೆ, ಅಲ್ಲಿವರೆಗೂ ಯಾರಿಗೂ ಹೇಳಬೇಡಿ ಅಂತ ಅಷ್ಟೇ. ಯಾರಿಗೂ ಅಂದರೆ ನಿಮ್ಮ ಅಪ್ಪ ಅಮ್ಮನಿಗೂ ಹೇಳಬೇಡಿ ಈಗ ಸದ್ಯಕ್ಕೆ. ಯಾಕಂದ್ರೆ ಯಾರಿಗೆ ಹೇಳ್ಬೇಡಪ್ಪ ಅಂತ ಗೊತ್ತಾಗ್ಬೋದು ಅಂತೇಳಿ. ಓಕೆ, ಆ ಖುಷಿನ ವ್ಯಕ್ತಪಡಿಸ. ಇವರಿಗೆ ಪ್ರ್ಯಾಂಕ್ ಮಾಡಿ ಸಾಕಾಗಿದೆ ನಾನು, ಅದಕ್ಕೆ ಯಾವತ್ತೂ ನಂಬೋದಿಲ್ಲ. ಇದೆಷ್ಟು 3ನೇ ಸಲವ ಅಂತ. ಇದುಂಟು ಅಂತ ಕತೆ, ಬಟ್ಟೆ ಹೋಗಿ ತರ್ತಾನೆ ಅಂತ, ಹುಲಿ ಹುಲಿ ಅಂತ ಹೇಳ್ತಾರೆ ಊರಿನವರೆಲ್ಲ. ಹುಲಿ ಅಂತ ಬಟ್ಟೆ ಹುಲಿ ಅಂತ ಬರ್ತಾರೆ. ಇವರಿಗೆ ಆ ಕತೆ ಗೊತ್ತಿಲ್ಲ, ಪಾಸ್ ಆಗ್ತಿತ್ತು. ಯಾವುದೋ ಒಂದು ಹುಲಿ ಮೊಸಳೆ ಯಾವುದಾದ್ರು ಬಟ್ಟೆ ಒಗೆಯುವಾಗ ನಮ್ಮ ಊರಲ್ಲಿ ಹುಲಿ ಬಂದದ್ದು, ನಿನ್ನ ಊರಲ್ಲಿ ಮೊಸಳೆ ಅಂತ ಗೊತ್ತಾ? ಬಟ್ಟೆ ಒಗಿಲಿಕ್ಕೆ ಹೊಳೆ ಹತ್ರ ಹೋಗ್ತಾರೆ, ಅಲ್ಲಿ ಮೊಸಳೆ ಬರಬೇಕು, ಹುಲಿ ಹೇಗೆ ಬರ್ತದೆ? ಕಾಡಿಲ್ವನ್ನ ನೀರಲ್ಲಿ ಈಜಿಕೊಂಡು ಬಂದದ ಹಿಂದೆ ಕಾಡಿರುದಿಲ್ವನ್ನ? ಬರಬಾರ್ದು ಅಂತ ಅಲ್ಲ, ಹುಲಿ ನೀರು ಕುಡ್ಲಿಕ್ಕೆ ಬರಬಾರ್ದ?
ಆಯ್ತು, ಈಗ ಬಿಗ್ ಬಾಸ್ಗೆ ಹೋಗ್ತಿದ್ದೇನೆ, ಏನು ಹೇಳ್ತೀರಿ? ನೀನು ಮಂಗ ಇಲ್ಲ ಖುಷಿ ಆಯ್ತು, ಫ್ಯಾಮಿಲಿಯಿಂದ ಒಬ್ಬ ಹೋಗ್ತಿದ್ದಾನೆ ಅಂತ ಹೇಳಿ. ಸೇಮ್ ಡೈಲಾಗ್ ಅದಲ್ಲ ಮಾರ ಟಾಪಿಕ್. ಫ್ಯಾಮಿಲಿಯಿಂದ ಒಬ್ಬ ಹೋಗುದು, ಕುಟುಂಬದಿಂದ ಒಬ್ಬ ಹೋಗುದು, ಅದಲ್ಲ ವಿಷಯವೇ ಅಲ್ಲ. ಗೊತ್ತಿಲ್ಲ ನಿಜ. ಆಯ್ತು, ಈಗ ಹೋಗ್ತಿದ್ದೇನೆ ಅಂತ ಅಂದ್ಕೊಂಡು ಹೋಗಿ ಆಲ್ ದಿ ಬೆಸ್ಟ್. ನಂಗೆ ಸತ್ಯ ನಿಜ, ನಮಗೆ ಸತ್ಯ ಹೇಳ್ತೇನೆ, ನಂಗೆ ನಂಬಲಿಕ್ಕೆ ಆಗ್ತಿಲ್ಲ ನೀನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದೆ ಅಂತ. ನಂಗೆ ಸಹ ನಂಬಲಿಕ್ಕೆ ಆಗ್ತಿಲ್ಲ. ಸತ್ಯ ನಿಜವಾ? ನಂಗೆ ಸಹ ನಂಬಲಿಕ್ಕೆ ಆಗ್ತಿಲ್ಲ. ನಾನು ಸುಮ್ಮನೆ ಹೇಳ್ತೇನೆ ಅಲ್ಲ ನಿಜವಾ ಮಾರ, ಓ ಭೂಪ ಅಲ್ವಾ? ಎಷ್ಟು ಸಲ ಹೇಳಿದೆ ನಾ ಬಿಗ್ ಬಾಸ್ನ ಕತೆ, 3ನೇ ಸಲ ಇದು. ನಿಜ ಹೇಳುವ, ನಂಗೆ ಕನ್ಫ್ಯೂಸ್ ಆಗ್ಕೊಂಡಿಲ್ಲ. ನೀನೇನು ಹೇಳ್ತಿ? ಒಳ್ಳೆಯದಾಗಲಿ. ನಮ್ಮ ಪುತ್ತೂರಿನಿಂದ ಒಂದು ಪ್ರತಿಭೆ, ಇವನಿಗೆ ಸಾಕಷ್ಟು ಅವಕಾಶಗಳು ಬೇಕು. ಅದನ್ನೇ ರಿಪೀಟ್ ಮಾಡು. ಇವನಿಗೆ ಅಷ್ಟು ಅವಕಾಶಗಳು ಸಿಗಲಿಲ್ಲ. ನೀನಾಗು ಅದು ಆ ಡೈಲಾಗ್ ಬೇಡ, ಅದು ಕಾಣ್ತಾ ಇತ್ತು, ಅದನ್ನ ಹಾಕಿದ್ದಾನಲ್ಲ ಅದನ್ನ ಅಲ್ಲಿ ನೋಡಿಕೊಂಡು ಬನ್ನಿ. ನೀನಾಗು ಸಾಕಷ್ಟು ಅವಕಾಶಗಳು ಸಿಗಬೇಕು. ಇವನಿಗೆ ಬಿಗ್ ಬಾಸ್ಗೆ ಹೋಗುವಷ್ಟು ಒಂದು ಅಷ್ಟು ಟ್ಯಾಲೆಂಟ್ ಉಂಟು. ಅವನು ಗೆದ್ದು ಬರಲಿ ಅಂತ ಅನ್ನೊಂದು ಆಶಯ. ನಂಗೆ ನಿಜವಾಗ್ಲೂ ಭಯ ಇದೆ, ಏನಾಗ್ತದೋ ಇಲ್ವೋ ಅಂತ. ಇಲ್ಲ ಸೀನೆ ರಾಂಗ್. ಏ ಉಂಟು ಮಾರೆ, ಯಾವನು ಇವನು? ಸತ್ಯವಾ? ಅಲ್ಲ ಗೆದ್ದು ಬಾ, ಗೆಲ್ಲುವಂಥ ಕೆಪಾಸಿಟಿ ನಿನಗುಂಟು. ಥ್ಯಾಂಕ್ ಯು. ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ನಾನು ಅಲ್ಲಿ ಹೋಗಿ ನರ್ವಸ್ ಆಗ್ತೀನಾ ಅಥವಾ ತುಂಬ ನರ್ವಸ್ ನರ್ವಸ್ ಹೆಂಗ ಸತ್ಯ ನಂಬಿರ ಬಂದಿದ್ದು ಮಾರೆ. ನಂಬರ್ ತಿಜ್ಜಿ ಅವು ಕಾನ್ಸೆಪ್ಟ್ ಮೂಜಿ ಮುನ್ಸಲ್ 4 ಸಲ ಬಕ್ರ ರೆಡಿ ಇಲ್ಲನ. ಅವೇ ಟಾಪಿಕ್, ಅವೇ ವಿಷಯ. ಅಂದು ಮಾರೆ ಸರ್. ಆಯ್ತು. ಸರಿ, ಗುಡ್ ನ್ಯೂಸ್ ಅಲ್ಲ, ಅದೇ ಗುಡ್ ನ್ಯೂಸ್. ಅದೇ ಗುಡ್ ನ್ಯೂಸ್. ಆಯ್ತು, ಈಗ ನೀನು ಪ್ರ್ಯಾಂಕ್ ಅಂತ ನಂಬಿದ್ಯಲ್ಲ, ಪ್ರ್ಯಾಂಕ್ ಅಂತಾನೆ ಅಂದ್ಕೋ, ಆದರೆ ಯಾರಿಗೂ ಹೇಳಕ್ ಹೋಗ್ಬೇಡ. ಈವನ್ ಪೂಜಾ. ನನಗೆ ಬೇಜಾರಲ್ಲ, ನೀನು ಗುಡ್ ನ್ಯೂಸ್ ಉಂಟು ಅಂತೇಳಿ 1 ವಾರ ಮುಂಚೆ ಮೆಸೇಜ್ ಹಾಕಿದ್ವಿ. ಇವತ್ತಿಂದ ಒಬ್ರೊಬ್ರು ಕೇಳಲಿಲ್ಲಲ್ಲ ಎಂತ ಗುಡ್ ನ್ಯೂಸ್ ಅಂತೇಳಿ. ಇವಾಗ ಆಯ್ತು, ಇವನು ಹೇಳ್ತಾರೆ ಗುಡ್ ನ್ಯೂಸ್ ಅಂತ ಯಾರು ಕೇಳುದಿಲ್ಲ ಅಂತೇಳಿ. ಅದಕ್ಕೆ ನಾನು ಅಷ್ಟು ಪ್ರ್ಯಾಂಕ್ ಮಾಡಿದ್ದೇನೆ. ಇವನು ಪ್ರ್ಯಾಂಕಲ್ಲಿ ಸಾಯಿಸ್ತಾನೆ ಅಂತ ಹೇಳಿ ಕೇಳಲೇ ಇಲ್ಲ. ಅವನಿಗೊಂದು ಕ್ಯೂರಿಯಾಸಿಟಿ ಇಲ್ಲ, ಸಾವು ಹೇಳಿದ ಮೇಲೆ ಕ್ಯೂರಿಯಾಸಿಟಿ ಇದೆಯಾ ಅದು ಸಹ ಇಲ್ಲ. ಅದಲ್ಲ ವಿಷಯವೇ ಅಲ್ಲ. ಇವೊಬ್ಬ ಇನ್ನೂ ಕೂಡ ಫ್ರ್ಯಾಂಕ್ ಇರ್ಬೋದು ಅಂತ ಡೌಟ್ ಅಲ್ಲಿದ್ದಾನೆ. ಈಗ ನಾವು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ, ಬನ್ನಿ ಹೊರಡೋಣ. ಸೊ ಇವಾಗ ನಾವು ಧರ್ಮಸ್ಥಳ ರೀಚ್ ಆದ್ವಿ, ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಯಾವಾಗ ಬಂದದ್ದು ಲಾಸ್ಟ್ ನೀವು? ನಾನು ಒಂದು 2 ತಿಂಗಳ ಹಿಂದೆ. ನಾನು ಮಾಲೆ ಹಾಕಿರುವಾಗ ಬಂದಿದ್ದೆ, ಬಟ್ ನಮಗೆ ಊರಿನವರಾಗಿದ್ದುಕೊಂಡು ನಮಗಿಲ್ಲಿ ಒಳಗೆ ಹೋಗೋಕ್ಕಾಗಲಿಲ್ಲ, ಅಷ್ಟು ರಶ್ ಇತ್ತು. ಸ್ವಲ್ಪ ರಶ್ ಕಮ್ಮಿ ಇದೆ, ನೋಡೋಣ ದೇವರ ಒಳಗಡೆ ದರ್ಶನ ಹೋಗಿ, ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಸಿಗುತ್ತಾ ಅಂತ. ಸಿಗುತ್ತೆ ಸಿಗಲೇಬೇಕು. ಧರ್ಮಸ್ಥಳದ ದರ್ಶನ ಮುಗಿಸಿ ಬಂದ್ವಿ, ಒಳ್ಳೆ ದರ್ಶನ ಆಯಿತು. ಇವತ್ತೊಂದು ದೇವರನ್ನು ಹತ್ತಿರದಿಂದ ಕಣ್ತುಂಬಿ ನೋಡಿಕೊಂಡೆ. ದೇವರ ಪ್ರಸಾದ ತಗೊಳ್ಳೋಕ್ಕೆ ಹೊರಡ್ತಿದ್ದೀವಿ. ಧರ್ಮಸ್ಥಳದಲ್ಲಿ ಊಟ ಮಾಡಿದ್ವಿ, ಧರ್ಮಸ್ಥಳದಲ್ಲಿ ಅನ್ನ ಪ್ರಸಾದ ತಗೊಂಡು ಈಗ ನನ್ನ ಲೆಕ್ಕದಲ್ಲಿ ಊರಿನ ಕಡೆ ಐಸ್ ಕ್ರೀಮ್ ತೆಗೆಸ್ಕೊಟ್ಟಿದ್ದೇನೆ. ಅದೆಲ್ಲ ಕಟ್ ಮಾಡ್ತೇನೆ. ಮತ್ತೆ ನೋಡಿ, ಈಗ ಗದೆ ತಗೊಂಡು ಇವನು ಲಿಪಿಗೆ ಒಂದು ಗದೆ ತಗೊಂಡಿದ್ದಾನೆ. ನಾನು ಅಲ್ಲ, ಇದು ಅವನೇ ತೆಗೆಸ್ಕೊಟ್ಟದ್ದು. ಇದನ್ನು ತೋರಿಸೋರಿಗೆ. ಇದು ಹೀಗೆ, ಇದು ಮಗು ಕೂಗುದು ನಿಲ್ಲಿಸಲಾದ್ರೆ ಹೀಗೆ ಮಾಡಿದ್ರೆ ಆಯ್ತು, ಅಲುದು ನಿಲ್ಲಿಸಲಾದ್ರೆ ಹೀಗೆ ಮಾಡಿದ್ರೆ ಆಯ್ತು. ಮಗು ಲೈಟ್ ನೋಡ್ಬೇಕಾದ್ರೆ ಹೀಗೆ ಮಾಡಿದ್ರೆ ಆಯ್ತು. ಲೈಟ್ ಈಗ ಲೈಟ್ ಇರ್ತದೆ. ಇದು ನಮ್ಮ ಲಿಪಿ ಹತ್ರ ಸಹ ಇತ್ತು. ಈಗ ಅದನ್ನು ಕಚ್ಚಿ ಬಿಸಾಡಿದ್ದಾಳೆ, ಮುಂಚೆ ಇತ್ತು ಚಿಕ್ಕದಿರುವಾಗ. ಹಾಗೆ ನನ್ನ ಅನುಭವದ ಮೇಲೆ ನಿನ್ನ ಮಗುವಿಗೆ ತೆಗೆಸಿಕೊಟ್ಟದ್ದು. ನಾವು ಅದೇ 20 ವರ್ಷದಿಂದ ಇಂಥದ್ದೊಂದು ಯೋಚನೆ ಕೂಡ ಮಾಡಿರಲಿಲ್ಲ. ಹೀಗೆ ಧರ್ಮಸ್ಥಳಕ್ಕೆ ಬಂದು ಇದನ್ನೆಲ್ಲ ತಗೊಂಡು ಹೋಗ್ತೇವೆ ಅಂತ. ಈಗ ಮಕ್ಕಳಿಗೆ ನಾವು ತಗೊಂಡು ಹೋಗೋ ಥರ ಆಗಿದೆ. ಹೆಂಡತಿಯನ್ನು ಮುಸಿ ನೋಡಲಿಲ್ಲ ಆದ್ರೂ ಮಗುವನ್ನು ನೋಡ್ಬೇಕಲ್ಲ. ನಾವಾದರೂ ಓಕೆ, ಮಕ್ಕಳಿಗೆ ಇಂಥದ್ದೆಲ್ಲ ತಗೊಂಡು ಹೋಗ್ತೀವಿ. ಅಲ್ಲಿ ನೋಡಿ, ಇಬ್ಬರು ಮದುವೆ ಆದರೂ ಕೂಡ ಎಂಥ ಖಾಲಿ ಕೈಯಲ್ಲಿ ಹೋಗ್ತಿದ್ದಾನೆ. ನೀನು ತಗೊಳ್ಳೋಗೆ ಮಾಡಬೇಕು. ಮದುವೆಗೆ 1 ವರ್ಷ ಅವಳು ಕೇಳೋದಿಲ್ವಾ ಹೆಂಡತಿ ಎಂತಾದ್ರು ತಂದಿದ್ದೀರಾ ಅಂತ? ನಾವು ನೋಡಿ ಮಗುವಿಗೆ ಏನಾದ್ರು ತಂದಿದೆ. ಈಗ ಮಗುವಿಗೆ ಏನಾದ್ರು ತಂದರೂ ಓಕೆ. ಮತ್ತೆ ಇನ್ನು ಅಂಗಡಿ ಸಿಗ್ತಲ್ಲ ತಗೊಳ್ತೇನೆ ಹೋಗುವಾಗ. ಇದು ವಿಡಿಯೋ ಮಾಡ್ಬೇಕಾಯ್ತಾ? ಲಾಸ್ಟ್ ಗಿಲಿಯುವಾಗ ಇವ ಎಂತ ಅವ್ನು ನನಗೆ ಸಲಹೆ ಕೊಡುದು, ನಾನೇ ದೊಡ್ಡ ಗಿಫ್ಟ್ ಅಂತೇಳಿ. ಹಾಗೆ ಎಂತ ಅದು ದೊಡ್ಡ ಸಲಹೆ ಅಂತ ಅಂದ್ಕೊಂಡಿದ್ದಾನಲ್ಲ. ಕಟ್ಟೊಂಡೆ ಮನ್ಪಾಲು ಫಸ್ಟ್ ಇವನಿಗೆ ಸಾಗಿ ಆಗಿತ್ತ ಅಂತ ಪೂಜನಿಗೆ ನೀನನ್ನು ಕಟ್ಕೊಂಡು ಇವನು ಖುಷಿ ಆಗ್ತದೆ.
ಅದು 3-4 ತಿಂಗಳಾಗೋ ಮತ್ತೆ ಸ್ವಲ್ಪ ಕಿರಿಕಿರಿ ಸ್ಟಾರ್ಟ್ ಆಗ್ತದೆ. ಅವನು ಒಬ್ಬನೇ ಇರುವಾಗ ಡೀಸೆಂಟ್ ಇರ್ತಾನೆ, ಯಾಕಂತ ಹೇಳಿದ್ರೆ ಪೆಟ್ಟು ಇವನಿಗೆ ಒಬ್ಬನಿಗೆ ಬೀಳ್ತಲ್ಲ. ನಾವೆಲ್ಲರೂ ಇರುವಾಗ ಅವಾಗ ಒಟ್ಟು ಕಾಮಿಡಿ ಪೆಟ್ಟು ಶೇರ್ ಆಗ್ತದಲ್ಲ ಅಂತೇಳಿ 10 ಪೆಟ್ಟು ಬಿಟ್ಟರೆ 2 ಮಾತ್ರ 8 ಶೇರ್ ಆಗ್ತದೆ. ಒಬ್ಬನಿದ್ರೆ 10 ಪೆಟ್ಟು ಇವನಿಗೆ ಬೀಳುದು ಅಂತೇಳಿ. ಅದಕ್ಕೆ ಒಬ್ಬನಿರುವಾಗ ನೀನು ಸೈಲೆಂಟ್. ಈಗ ಒಬ್ಬನಿದ್ದಿ ಹೇಗಿರ್ತಿ? ಕೈಯೆಲ್ಲ ಅದು ನೋಡ, ಒಬ್ಬನಿರುವಾಗ ಹೀಗೆ ಇರ್ತಾನಂತೆ. ಅದು ಗಜಿನಿಯಾಗೆ ಕಾಣ್ತುಂಟು. ನಾವೆಲ್ಲ ಇದ್ರೆ ನಾವೆಲ್ಲ ಇದ್ರೆ ಹೀಗೆ ಗೊತ್ತಿಲ್ಲ. ಅಷ್ಟೇ ನಾವೆಲ್ಲ ಇದ್ರೆ ಹೀಗೆ ಅಂತ ತೋರಿಸುದ? ಇವನೊಂದು ಪುಟ್ಟು ಕಾಮಿಡಿ ಮಾಡಿದೆ, ಅವರಿಗೆ ನೆಗೆಡ್ಲಿಕ್ಕೆ ಬರಲಿಲ್ಲ. ಪೆಟ್ಟು ಹೇಗೆ ಬೀಳಿಸ್ಬೋದು ನೋಡಿದೆ. ಆದರೆ ನೋಡಿ, ನಿಮಗೆ ಮದುವೆ ಆಗಿದೆ, ಮಗು ಆಗಿದೆ. ಇವನಿಗೆ ಮದುವೆ ಆಗಿದೆ, ಮಗು ಇನ್ನೂ ಆಗಬೇಕಷ್ಟೇ. ನನಗೆ ಸಹ ಮದುವೆ ಆಗಿದೆ, ಮಗು ಆಗಬೇಕಷ್ಟೇ. ಹಾಂ, ಗ್ಲುಕೋಸ್ ಇಟ್ಟಾಗೆ ಅಂತೇಳಿ ಪವರ್ ಬ್ಯಾಂಕ್ ತೆಗೆದ್ರೆ ಹೋಯ್ತು ಮೊಬೈಲ್. ಅವನು ಆಟ ಬಿಟ್ಟಿದ್ದು ಹೋಯ್ತು. ಓಕೆ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಒಂದಷ್ಟು ನಾವು ನೋಡಿ ನಮ್ಮ ಟೆಂಪಲ್ ರನ್ನಿನ ಪ್ರಸಾದ ನೋಡಿ. ಹೌದು, ಟೆಂಪಲ್ ರನ್ನ ಪ್ರಸಾದ ಎಲ್ಲ ಕೇಸರಿಮಯ ಚೆಂದ ಕಾಣ್ತದೆ ಅಲ್ಲ. ಒಂಥರ ಖುಷಿ ಆಗ್ತಿದೆ, ಪಾಸಿಟಿವ್ ವೈಬ್ ಸಿಗ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ 2 ದೇವಸ್ಥಾನಕ್ಕೆ ಹೋಗಿದ್ದೇವೆ. ಹೌದು, ಒಂದು ತ್ರಿಶೂಲಿನ ದೇವಸ್ಥಾನ, ಇನ್ನೊಂದು ವೈದ್ಯನಾಥೇಶ್ವರ. 2 ನಮಗೆ ಗೊತ್ತಿಲ್ಲದ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ನೀವು ಕೂಡ ಅಷ್ಟೇ ಧರ್ಮಸ್ಥಳ ಸುಬ್ರಹ್ಮಣ್ಯ ಪ್ಲ್ಯಾನ್ ಮಾಡಿದರೆ ಈ ಥರನೂ ಪ್ಲ್ಯಾನ್ ಮಾಡಿ. ವೈದ್ಯನಾಥೇಶ್ವರ ಮತ್ತು ತ್ರಿಶೂಲಿ ದೇವಸ್ಥಾನಕ್ಕೂ ಹೋಗಿ. ದೇವಸ್ಥಾನ ಪಂಜ, ವೈದ್ಯನಾಥೇಶ್ವರ ದೇವಸ್ಥಾನ ಕೊಕ್ಕಡ. ಓಕೆ, ಎಲ್ಲರಿಗೂ ಖುಷಿಯಾಗಿದೆ ಅಂತ ಅನ್ಕೋತೀವಿ. ಬಚ್ಚಿದೆ, ಪರವಾಗಿಲ್ಲ. ಆದರೆ ಒಂದು ಪಾಸಿಟಿವ್ ವೈಬ್ ಇಟ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಭಾವನೆ. ಓಕೆ, ಅಷ್ಟೇ ಅಲ್ಲ. ಎಲ್ರಿಗೂ ಒಳ್ಳೇದಾಗಲಿ. ಮತ್ತೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಲೈಕ್ ಮಾಡಲಿಲ್ಲ, ಎಲ್ಲ ಮಾಡಿ. ಮತ್ತೆ ಸೂರಜ್ನ ಆಯ್ತು ಬನ್ನಿ. ಓಕೆ ಓಕೆ, ನಾನು ಬಿಗ್ ಬಾಸ್ಗೆ ಹೋಗ್ತೀನೋ ಇಲ್ವಾ ಗೊತ್ತಿಲ್ಲ. ಬಿಗ್ ಬಾಸ್ಗೆ ಹೋದರೆ ಅಲ್ಲಿ ನನ್ನ ಆಟ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೋಟ್ ಮಾಡಿ, ನನ್ನನ್ನು ಗೆಲ್ಲಿಸಿ. ನಿಮ್ಮೆಲ್ಲ ಸಪೋರ್ಟ್ ಇರಲಿ, ದೇವರ ಆಶೀರ್ವಾದ ಕೂಡ ಇರಲಿ, ಅದು ಇಂಪಾರ್ಟೆಂಟ್. ವೋಟ್ ಮಾಡಿ, ಆವಾಗವಾಗ ಗೆಲ್ಲಿಸಿ. ಬಹುಶಃ ನಿಮಗೆ ಇಷ್ಟ ಆಗೋ ಥರ ಆಟ ಆಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ತೊಂದರೆ ಆಯಿತು ನನ್ನಿಂದ, ನನ್ನನ್ನು ನೋಡಬೇಕಾದ್ರೆ ನಿಮಗೆ ಒಂಥರ ನೆಗೆಟಿವ್ ಫೀಲ್ ಆಗಿದೆ ಅಂತ ಆದರೂ ವೋಟ್ ಮಾಡಿ. ಆದರೆ ಒಟ್ಟು ಮಾಡಬೇಕು ಅನ್ನೋದು. ವೋಟ್ ಮಾಡಿ. ಯಾಕೆ ನೆಗೆಟಿವ್ ಫೀಲ್ ಆಗಿದೆ ಅದನ್ನು ಪಾಸಿಟಿವ್ ಮಾಡಲಿಕ್ಕೆ, ಚಾನ್ಸ್ ಕೊಡ್ತಾರ ಅಲ್ಲಿ? ನನಗೆ ಅವರೇ ಕೊಡ್ತಾರ ಇಲ್ವಾ ಅಂತ ಡೌಟ್ ಉಂಟು. ಓಕೆ, ನೋಡ, ಈ ಲಾಗ್ ಬಿಗ್ ಬಾಸಿಂದ ಬಂದ ಮೇಲೆ ಎಡಿಟ್ ಆಗುತ್ತೋ ಅದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಅನ್ಕೊಂಡಿದ್ದೆ ಇದೀಗ ಒಂದು ವಾರದಲ್ಲಿ ವ್ಲಾಗ್ ಬಿಡ್ತೀನಿ ಅಂತೇಳಿ. ಈಗ ಲಾಸ್ಟ್ ಒಂದು ಡೈಲಾಗ್ ಎಲ್ಲ ಆಯ್ತು, ಇದು 1 ತಿಂಗಳಾಗ್ತದೆ ಇನ್ನು ಈ ವ್ಲಾಗ್ ಬರಲಿಕ್ಕೆ ಅಂತೇಳಿ. ಓಕೆ, ನೋಡ ಎಂತ ಆಗುತ್ತೆ ನಿರೀಕ್ಷಿಸಿ. ಇದನ್ನು ಪ್ರಜ್ಞಾನಿಗೆ ಕೊಟ್ಟು ಬಿಡ್ತೇನೆ, ಅವಳು ಎಡಿಟ್ ಮಾಡೋಳು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.